ಅಭಿನಂದನ್ ಏನಿದಾರಲ್ಲ, ಅಭಿನಂದನ್ ಅವರ ಸುರಕ್ಷಿತ ಬಿಡುಗಡೆ ಆಗಬೇಕು. ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು, ಯಾರಾದರೂ ಸೈನಿಕರು ಹೋದಂಥ ಸಂದರ್ಭದಲ್ಲಿ ಅವರ ತಾಯಂದಿರು, ಅವರ ಪತ್ನಿ ಅವರು ತೋರಿಸುವಂಥ ಒಂದು ಆ ಧೈರ್ಯ, ಸಾಹಸ ಬಹಳ ಆಶ್ಚರ್ಯ ಅನಿಸುವಂಥದ್ದು. ಜೊತೆಗೆ ಮಕ್ಕಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಅಥವಾ ಮಕ್ಕಳೇನಾದರೂ ಸೆರೆ ಸಿಕ್ಕಂಥ ಸಂದರ್ಭದಲ್ಲಿ ಶತ್ರು ರಾಷ್ಟ್ರದ ಜೊತೆಗಿದ್ದಾರೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ, ಅವರು ಸೆರೆಯಲ್ಲಿದ್ದಾರೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಅವರ ತಂದೆ ತಾಯಿಗಳು ಮೆರೆಯುವಂಥ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಹೇಳ್ತೀನಿ, ನಮ್ಮಂಥವ್ರಿಗೆ ಬರಲಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ. ನಾವು ಬರೀ ಏನು ಅಂತ ನಾವು ಜನರಲ್ಲಾಗಿ ಮಾತ್ರ ಯೋಚನೆ ಮಾಡ್ತೀವಿ. ಇಡೀ ದೇಶವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡೋರಿಗೆ ಮಾತ್ರ ಈ ಮನೋಭಾವನೆ ಬರುತ್ತೆ ಅನ್ನುವಂಥದ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ವರ್ತಮಾನ್ ಅವರು ಅದೇ ರೀತಿ ಮಾತನಾಡಿದ್ದಾರೆ. ವರ್ತಮಾನ್ ಅಭಿನಂದನ್ ಏನಿದಾರಲ್ಲ ಅವರ ತಂದೆ, ಜೊತೆಗೆ ವಿಂಗ್ ಕಮಾಂಡರ್ ಆಗಿ ಅವರು ಸೇವೆ ಸಲ್ಲಿಸಿದಂಥವ್ರು, ಭಾರತೀಯ ಸೇನೆಯಲ್ಲಿದ್ದಂಥವ್ರು. ಅವ್ರು ಏನು ಹೇಳಿದ್ದಾರೆ ನೋಡಿ, ನನ್ನ ಮಗನಿಗೆ ಏನೂ ಆಗಲ್ಲ, ನನ್ನ ಮಗ ದೇಶಭಕ್ತಿಯನ್ನು ಮೆರೆದಿದ್ದಾನೆ, ಜೊತೆಗೇನು ಅಂತಂದರೆ ನನ್ನ ಮಗನಿಗೆ ದೇವರ ರಕ್ಷಣೆ ಇದೆ, ನಿಮ್ಮೆಲ್ಲರ ಕೈ, ಆಶೀರ್ವಾದದ ಕೈ ನನ್ನ ಮಗನ ತಲೆ ಮೇಲಿರಬೇಕು, ನನ್ನ ಮಗ ಮೆಂಟಲಿ ಫಿಸಿಕಲಿ ಸುರಕ್ಷಿತವಾಗಿ ವಾಪಸ್ ಬರ್ತಾನೆ, ಇದರಲ್ಲಿ ಯಾವುದು ಸಂದೇಹ ಇಲ್ಲ ಅಂತ ಹೇಳಿರುವಂಥದ್ದು. ಇದೆಲ್ಲದರ ಜೊತೆಗೆ ದೇಶದ ಜನರಲ್ಲಿ ಅವರ ಪ್ರಾರ್ಥನೆ ಒಂದನೇ, ನೀವು ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆ ಖಂಡಿತವಾಗಲೂ ಫಲ ಕೊಡುತ್ತೆ ಅನ್ನುವಂಥದ್ದು. ಹಾಗಾದರೆ ಬನ್ನಿ, ವರ್ತಮಾನ್ ವಿಂಗ್ ಕಮಾಂಡರ್ ಅಭಿನಂದನ್ ಅವರ ತಂದೆ ಅವ್ರು ಹೇಳಿರುವಂಥದ್ದೇನು ನೋಡೋಣ. ನನ್ನ ಮಗನ ಬಗ್ಗೆ ಹೆಮ್ಮೆ ಇದೆ. ನಿಮ್ಮ ಎಲ್ಲ ಪ್ರಾರ್ಥನೆ ಹಾಗೂ ಕಾಳಜಿಗೆ ನನ್ನ ಧನ್ಯವಾದಗಳು. ದೇವರ ಕೃಪೆಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಅಭಿ ಜೀವಂತವಾಗಿದ್ದಾನೆ, ಯಾವುದೇ ಗಾಯಗಳಾಗಿಲ್ಲ, ಮಾನಸಿಕವಾಗಿ ತುಂಬಾ ಸದೃಢವಾಗಿದ್ದಾನೆ. ಪಾಕಿಸ್ತಾನದ ಅಧಿಕಾರಿಗಳೊಂದಿಗೆ ಧೈರ್ಯದಿಂದ ಮಾತನಾಡಿದ್ದಾನೆ ನೋಡಿ, ಈತ ನಿಜವಾದ ಯೋಧ. ಅಭಿ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದ ಕೈ ಅಭಿ ತಲೆ ಮೇಲೆ ಇರಲಿದೆ. ಆತ ಸುರಕ್ಷಿತವಾಗಿ ವಾಪಸ್ ಆಗಲು ಪ್ರಾರ್ಥಿಸಿ. ಅಭಿಗೆ ಕಿರುಕುಳ ನೀಡದೇ ಇರಲಿ ಎಂದು ನಾನು ಪ್ರಾರ್ಥಿಸ್ತೀನಿ. ಅಲ್ಲದೆ ಸುರಕ್ಷಿತವಾಗಿ ದೈಹಿಕ ಹಾಗೂ ಮಾನಸಿಕ ದೃಢತೆಯೊಂದಿಗೆ ಮರಳಿ ಬರಲಿ. ಇಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ನಿಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಬೆಂಬಲ ನಮ್ಮ ತಾಕತ್ತನ್ನ ಹೆಚ್ಚಿಸಿದೆ. ಗ್ರೇಟ್ ವರ್ತಮಾನ್ ಅವರಿಗೆ. ಯಾಕಂದರೆ ಅಲ್ಲಿ ಅವರ ದೇಹದಲ್ಲಿ ಹರಿತಿರುವಂಥದ್ದು ಕೂಡ ಅದು ಸೇನೆಯ ರಕ್ತ, ಅದು ದೇಶಭಕ್ತಿಯ ರಕ್ತ ಅದು. ಹೀಗಾಗಿ ಇಂಥ ಮಾತುಗಳು ಅತ್ಯಂತ ಸಹಜವಾಗಿ ಬರುತ್ತೆ.